ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವಿಳಂಬ ಆರೋಪಕ್ಕೆ ಸಾರ್ವಜನಿಕರ ಆಕ್ರೋಶ ಭುಗಿಲೆದ್ದಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ತೀವ್ರ ಜ್ವರದಿಂದ ಬಳಲುತ್ತಿದ್ದ ಮಹಾದೇವಿ ಎಂಬ ಮಹಿಳೆ ಇಂದು ಬೆಳಗ್ಗೆ ಚಿಕಿತ್ಸೆಗಾಗಿ ಬಿಳಗಿ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿದ್ರು. ಆದರೆ 2 ಗಂಟೆಗಳ ಕಾಲ ಕಾಯಿಸಿದರೂ ಚಿಕಿತ್ಸೆ ಸಿಗಲಿಲ್ಲ ಎನ್ನಲಾಗಿದೆ. ಸಿಬ್ಬಂದಿಗಳು ಡೋಸ್ ಖಾಲಿಯಾಗಿದೆ ಎಂದು ಹೇಳಿ ಚಿಕಿತ್ಸೆ ನೀಡಲು ಹಿಂದೇಟು ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದರಿಂದ ಆಕ್ರೋಶಗೊಂಡ ಸಾರ್ವಜನಿಕರು ಹಾಗೂ ಮಹಿಳೆಯರು ಆಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧ ಘೋಷಣೆ ಕೂಗಿ ಆಸ್ಪತ್ರೆಯ ಮುಖ್ಯ ಬಾಗಿಲಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ರು. ಸರ್ಕಾರಿ ಆಸ್ಪತ್ರೆ ಜನರ ಸೇವೆಗೆ ಇರಬೇಕೇ ಹೊರತು ನಿರ್ಲಕ್ಷ್ಯಕ್ಕೆ ಅಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆಯೇ ವೈದ್ಯ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರನ್ನ ಮನವೊಲಿಸಿದ್ರು. ಬಳಿಕ ಆಸ್ಪತ್ರೆ ಬಾಗಿಲು ತೆರೆಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲಾಯಿತು. ಅಷ್ಟೇ ಅಲ್ಲದೆ ಮೊದಲು ಡೋಸ್ ಇಲ್ಲ ಎಂದಿದ್ದ ಸಿಬ್ಬಂದಿಗಳು ನಂತರ ಅದೇ ರೋಗಿಗಳಿಗೆ ಚಿಕಿತ್ಸೆ ನೀಡಿರುವುದು ಸಾರ್ವಜನಿಕರಿಗೆ ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಹಾಗೂ ಅಸಮರ್ಪಕ ವರ್ತನೆ ಕುರಿತು ಮೇಲಧಿಕಾರಿಗಳು ಪರಿಶೀಲನೆ ನಡೆಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈಗ ನಮ್ಗೆ ಆರಾಮ್ ತಪ್ಪಿದ್ರೆ ಇಂಜೆಕ್ಷನ್ ಹಾಕ್ಯಾರೆ ಕೈಯಾಗ. ಅದು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಡೋಸ್ ಕೊಡ್ತಾರೆ. ನಾವು 8:30 ಆದರೂ ಯಾರು ಬಂದು ಕೇರ್ ಮಾಡಲಿಲ್ಲ. ಯಾಕಂತ ನಾವು ಕೇಳಕ್ಕೆ ಹೋದಿವ್ರಿ. ಅಲ್ಲಿ ಕೇಳಕ್ಕೆ ಹೋಗಂತೆ ಇಲ್ಲ ಖಾಲಿ ಆಗೈತೆ ಅಂತ ಹೇಳಿ ಕಸ ಹೊಡಿಯೋರ್ ಮುಂದೆ ಸಿಸ್ಟರ್ ಹೇಳಿ ಕಸಾತಾರೆ. ಯಾರು ಬಂದು ನಮ್ಗೆ ಕೇರ್ ಮಾಡೋಣ. ಈಗ ಮಾಡಿದಾರಿ ಮತ್ತೆ ಯಾಕೆ ಬರಲ್ಲ ಅಂತ ಕೇಳಿ ಡೋಸ್ ಖಾಲಿ ಆಗೈತಿ ಏನು ಮಾಡೋಣ. ಅದು ಖಾಲಿ ಆಗೈತೆ ನಮ್ಗೆ ಬೆಳಗ್ಗೆ ಹೇಳಬೇಕಾಗಿತ್ತು. ಜಲ್ದಿ ನಾವು ಹೋಗ್ತಿದ್ವಿ ವಾಪಸ್. ಯಾವ ಸಿಸ್ಟರ್ ಯಾರು ಬಂದು ಮಕ್ಕಳ ತೋರಿಸಿಲ್ರಿ. ಅದಾರಂತೂ ಇಲ್ಲ ಇಲ್ಲಂತೂ ಇಲ್ಲ. ಎಲ್ಲಿ ನೋಡ್ರಿ ಯಾರು ಸಿಸ್ಟರ್ ಕಾಣ್ತಿಲ್ಲ. ನೈಟ್ ಡ್ಯೂಟಿ ಯಾರು ಯಾರು ಕಾಕ್ಷೆ ಯಾರು ಇಲ್ಲ. 6 ಗಂಟೆಗೆ ಬಂದಿವ್ರಿ. 6 ಗಂಟೆಗೆ ಬಂದು ಎಲ್ಲ ನಾವು ಬಿಟ್ರಿ ಯಾರು ಇಲ್ಲ. ಪ್ರವೀಣ್ ಸರ್ ಬಾಕ್ಲ ತೆಗ್ದಿವ್ರಿ.